ಈ ವಿಡಿಯೋದಲ್ಲಿ ನಿಮಗೆ ಮೆಟ್ರೋದ ಟಿಕೆಟ್ ಹೇಗೆ ಪಡೆಯೋದು ಆನ್ಲೈನ್ನಲ್ಲಿ ಅಂತ ಚೆಕ್ ಮಾಡೋಣ. ಆನ್ಲೈನ್ಗೂ ಮತ್ತು ಆಫ್ಲೈನ್ಗೂ ಇರುವಂಥ ಡಿಫ್ರೆನ್ಸ್ ಏನಂತಂದರೆ, ಆನ್ಲೈನಲ್ಲಿ ಮಾಡಿದ್ರೆ ಸರಿಸುಮಾರು ಟಿಕೆಟ್ನ ಬೆಲೆ 30 ರೂಪಾಯಿ ಇದ್ದರೆ ಆನ್ಲೈನಲ್ಲಿ 30 ರೂಪಾಯಿ ಇರುತ್ತೆ. ಆಫ್ಲೈನಲ್ಲಿ ಅದೇ ಟಿಕೆಟ್ 38 ರೂಪಾಯಿ ಇರುತ್ತೆ. ಸರಿಸುಮಾರು 8ರಿಂದ 5 ರೂಪಾಯಿ ಕಡಿಮೆ ಆಗುತ್ತೆ ಆನ್ಲೈನಲ್ಲಿ ಮಾಡಿದ್ರೆ. ಈಗ ನೀವು ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ, ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರ್ಗೆ ಮೆಟ್ರೋ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಮೆಟ್ರೋ ಅಂತ ಒಂದು ಆ್ಯಪ್ ಬರುತ್ತೆ, ನೋಡ್ಕೊಳ್ಳಿ. ನಮ್ಮ ಮೆಟ್ರೋ BMRCL ಅಫಿಷಿಯಲ್ ಆ್ಯಪ್ ಅಂತ ಬರುತ್ತೆ. ಅದರ ಲೋಗೋ ಈ ರೀತಿ ಇರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಈಗ ನಾನು ಓಪನನ್ನು ಮಾಡ್ತಾಯಿದ್ದೀನಿ. ನಮ್ಮ ಮೆಟ್ರೋ ಅಂತ ಹೇಳಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ನೀವು ಏನಾದರೂ ಫಸ್ಟ್ನೇ ಸರಿ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ರೆ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಮತ್ತು OTPಯನ್ನು ಹಾಕಬೇಕಾಗುತ್ತೆ, ಇಮೇಲ್ ಐಡಿಯನ್ನು ಹಾಕಬೇಕಾಗತ್ತೆ. ಹಾಕಿ ಲಾಗಿನನ್ನು ಮಾಡಬೇಕಾಗತ್ತೆ. ಲಾಗಿನ್ ಮಾಡಿದ ನಂತರ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಮೊದಲು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಆದ ನಂತರ QR ಕೋಡ್ ಟಿಕೆಟ್ಸ್ ಅಂತ ಇದೆ, QR ಟಿಕೆಟ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಹತ್ರ ಯಾವುದೇ ಆ್ಯಕ್ಟಿವ್ ಇಲ್ಲ. ನಾನು ಕಳೆದ ಬಾರಿ ಮಾಡಿದಂತಹ ಒಂದು ಮೆಟ್ರೋದ ಒಂದು ಟ್ರಾವೆಲ್ ಹಿಸ್ಟ್ರಿ ಇದು. ಆಲ್ರೆಡಿ ನಾನು ಮಾಡಿದ್ದೀನಿ. ವಿಜಯನಗರ, ಬನಶಂಕರಿ, ವಿಜಯನಗರ, ಇಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೆ. ಈಗ ನೀವು ಯಾವ ರೀತಿ ಟಿಕೆಟ್ ಪಡೆದುಕೊಳ್ಬೇಕು ಅಂತ ಹೇಳಿ ಆದರೆ, ಇಲ್ಲಿ ಪರ್ಚೇಸ್ ಟಿಕೆಟ್ ಯಾವುದ್ರ ಮೇಲೆ QR ಕೋಡ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಕೇಳುವಂಥದ್ದು ಯಾವ ಸ್ಟೇಷನ್ನಿಂದ ಯಾವ ಸ್ಟೇಷನ್ಗೆ, ಫ್ರಮ್ ಯಾವ ಸ್ಟೇಷನ್ನು ಟು ಯಾವ ಸ್ಟೇಷನ್ನು. ಫ್ರಮ್ ಬಂದುಬಿಟ್ಟು ನಾವು ಫಾರ್ ಎಕ್ಸಾಂಪಲ್ ನಾವು ಕೆಂಪೇಗೌಡ ಇದರಲ್ಲಿದ್ದೀವಿ, ಯಾವುದು ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ಸ್ಟೇಷನಲ್ಲಿದ್ದೀವಿ, ಮೆಜೆಸ್ಟಿಕ್ನಲ್ಲಿ. ಅಲ್ಲಿಂದ ನಾವು ಸಪೋಸ್ ನಾವು JP ನಗರ್ಗೆ ಹೋಗಬೇಕು. JP ನಗರ ಫುಲ್ ಫಾರ್ಮ್ ಏನಂತಂದರೆ ಜಯಪ್ರಕಾಶ್ ನಗರ. ಇಲ್ಲಿದೆ ಜಯಪ್ರಕಾಶ್ ನಗರ. ಈಗ ಪ್ಯಾಸೆಂಜರ್ ಎಷ್ಟು ಜನ ಹೋಗ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡು. ಪ್ಯಾಸೆಂಜರ್ ನೀವು 5 ಜನ ಇದ್ದರೆ 5 ಅಂತ ಕೊಡಬೇಕು, ಇಲ್ಲ ಇಬ್ಬರಿದ್ದರೆ 2 ಅಂತ ಕೊಡಬೇಕು, ಇಲ್ಲ ಒಬ್ಬರಿದ್ದರೆ 1 ಅಂತ ಕೊಡಬೇಕು. ಓಕೆನಾ? ಅದಾದಮೇಲೆ ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ನಿಮ್ಮ ಟಿಕೆಟ್ಸ್ಗಳನ್ನು ತೋರಿಸ್ತಾ ಇರುತ್ತೆ. ಟಿಕೆಟ್ನ ಒಂದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಂಬರ್ ಆಫ್ ಪ್ಯಾಸೆಂಜರ್ ಎಷ್ಟು, ಯಾವ ಡೇಟಿಗೆ ನೀವು ಟ್ರಾವೆಲ್ ಮಾಡ್ತಾಯಿದ್ದೀರಾ, ಅದರ ಅಮೌಂಟ್ ಎಷ್ಟು ಅಂತ ಇದರಲ್ಲಿ ತೋರಿಸುತ್ತೆ. ಇದಾದ ನಂತರ ಕನ್ಫರ್ಮ್ ಅಂತ ಕೊಟ್ಟರೆ ಇದನ್ನು ಇಲ್ಲಿಂದ ಡೈರೆಕ್ಟ್ ನಿಮ್ಮ UPI ಇದಕ್ಕೆ ಕರ್ಕೊಂಡು ಹೋಗುತ್ತೆ. ನೀವು UPI ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಈ ಒಂದು ಜಾಗದಲ್ಲಿ UPI ಪೇಮೆಂಟ್ ಮಾಡಿದ ತಕ್ಷಣ